40 ಲಕ್ಷ ತೆರಿಗೆ ದುಡ್ಡಲ್ಲಿ ಕಟ್ಟಿ ಟಾಯ್ಲೆಟ್ ಇವತ್ತು ಬೀಗ ಹಾಕಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳುಗಳು ಪಾಪ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಕಮಿಷನರ್ ಅವ್ರಿಗೆ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೀವಿ, ನೀವು ಈ ಪಿಂಕ್ ಟಾಯ್ಲೆಟ್ ಓಪನ್ ಮಾಡದೇ ಇದ್ದರೆ ಚೊಂಬು ಸಮೇತ ನಿಮ್ಮ ಕಚೇರಿ ಮುಂದೆ ಬಂದು ಕೂತ್ಕೊಂಡು ಪ್ರತಿಭಟಿಸ್ತೀವಿ. ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೀ ಆಯುಕ್ತರೇ, ಈ ಕಡೆ ಗಮನ ಹರಿಸಿ ದಯವಿಟ್ಟು ಈ ಹೆಣ್ಮಕ್ಳು ಶಾಪ ತಟ್ಟಿಸ್ಕೊಬೇಡಿ, ಆದಷ್ಟು ಬೇಗ ಇದನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ನೋಡಿ ಸರ್, ಇವತ್ತು KR ಸರ್ಕಲಿಂದ ಈ ಮೇಲ್ಗಡೆ ಕಾಫಿ ಡೇ ಸರ್ಕಲ್ ಅವ್ರಿಗೆ ಏನಿದೆ, ಇಲ್ಲಿಂದ ಅಲ್ಲಿವರೆಗೂ ಒಂದೇ ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ. ಹೊರಗಡೆ ಊರಿಂದೆಲ್ಲ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ. ಈ ಶಾಪಿಂಗ್ ಮಾಡಿರೋ ಹೆಣ್ಮಕ್ಳುಗಳಿರಲಿ ಅಥವಾ ಇಲ್ಲೇ ಕೆಲಸ ಮಾಡೋ ಹೆಣ್ಮಕ್ಳುಗಳಿಗೆ ಇದ್ದಿದ್ದು ಇದೊಂದೇ ಶೌಚಾಲಯ. ಈ ಶೌಚಾಲಯ ಮುಚ್ಚಿದ್ದಾರೆ. ಇವತ್ತಿಗೆ ನಾವು ಕಮಿಷನರ್ ಅವ್ರಿಗೆ ಆಗ್ರಹ ಮಾಡೋದು ಇಷ್ಟೇ, ದಯವಿಟ್ಟು ನೀವು AC ಆಫೀಸಿಂದ ದಯವಿಟ್ಟು ಈಚೆ ಬನ್ನಿ, ಆಫೀಸ್ ಒಳಗೆ ಕೂತ್ಕೊಂಡು ಬರೀ ಸೈನ್ ಮಾಡೋದಲ್ಲೇ ಮುಳುಗಬೇಡಿ. ಇಂಥ ಸಾವಿರಾರು ಸಮಸ್ಯೆ. ಈಗ ಸಿಟಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲೂ ಒಂದು ಟಾಯ್ಲೆಟ್ ಇದೆ, ಅದು ಮುಚ್ಚಿದ್ದೀರಾ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಎದುರುಗಡೆ ಅಲ್ಲೊಂದು ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಇದೆ, ಅದು ಮುಚ್ಚಿದ್ದೀರಾ. 4-5 ಪಬ್ಲಿಕ್ ಟಾಯ್ಲೆಟ್ ಈ ಥರ ಮುಚ್ಚಿದ್ದೀರಾ. ಸಾರ್ವಜನಿಕರು ಹೊರಗಡೆ ಬಂದಿರೋರು ಮೂತ್ರನಾಲಯ ಎಲ್ಲಿ ಮಾಡ್ತಾರೆ? ಬೇರೆ ಕಡೆ ಜಾಗ ಇಲ್ಲದೆ ಹಿಂಗೆ ಪಬ್ಲಿಕ್ ಟಾಯ್ಲೆಟಲ್ಲಿ ಮಾಡ್ತಾರೆ. ನೀವು ಇದನ್ನು ಕೆಲಸ ಮಾಡಿ ಅಂದರೆ ಮ್ಯಾರಥಾನ್ ಮಾಡ್ಕೊಂಡು ಸುಮ್ಮನೆ ಫೋರ್ಸ್ ಕೊಡ್ಕೊಂಡು ಸಾರ್ವಜನಿಕರ ತೆರಿಗೆ ದುಡ್ಡು ಹಣ ಅಲ್ಲಿ ಖರ್ಚು ಮಾಡಿ ಅಲ್ಲಿ ಮಾಡ್ತಾಯಿದ್ದೀರಾ. ನಾವು ಕಮಿಷನರ್ ಅವ್ರಿಗೆ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೀವಿ, ನೀವು ಈ ಪಿಂಕ್ ಟಾಯ್ಲೆಟ್ ಓಪನ್ ಮಾಡದೇ ಇದ್ದರೆ ಚೊಂಬು ಸಮೇತ ನಿಮ್ಮ ಕಚೇರಿ ಮುಂದೆ ಬಂದು ಕೂತ್ಕೊಂಡು ಪ್ರತಿಭಟಿಸ್ತೀವಿ. ಇದು ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಕಚೇರಿಯಿಂದ ಈಚೆ ಬರಲೇಬೇಕು. ಕಚೇರಿ ಒಳಗೆ ಕೂತ್ಕೊಂಡು AC ಹಾಕ್ಕೊಂಡು ಕಚೇರಿ ಒಳಗೆ ಕೂತ್ಕೊಂಡು ಕೆಲಸ ಮಾಡೋದು ಆಗೋದಿಲ್ಲ. ದಯವಿಟ್ಟು ಸಾರ್ವಜನಿಕರ ಕಷ್ಟ ಸುಖಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಅಲ್ಲ ಸರ್, ಮಹಿಳೆಯರಿಗೆ ನಿರ್ಮಿಸಿರುವಂಥದ್ದು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಸಾರ್ವಜನಿಕರ ದುಡ್ಡು ಇಲ್ಲಿ ವ್ಯರ್ಥ ಆಗಿಲ್ಲ. ಹೌದು ಸರ್, ಸುಮಾರು 37 ಲಕ್ಷದಿಂದ 40 ಲಕ್ಷ ಖರ್ಚು ಮಾಡಿದ್ದಾರೆ ಸರ್ ಈ ಟಾಯ್ಲೆಟ್ ಕಟ್ಟಕ್ಕೆ. 40 ಲಕ್ಷ ತೆರಿಗೆ ದುಡ್ಡಲ್ಲಿ ಕಟ್ಟಿ ಟಾಯ್ಲೆಟ್ ಇವತ್ತು ಬೀಗ ಹಾಕಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳುಗಳು ಪಾಪ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೀ ಆಯುಕ್ತರೇ, ಈ ಕಡೆ ಗಮನ ಹರಿಸಿ ದಯವಿಟ್ಟು. ಪಾಲಿಕೆ ಆಯುಕ್ತರೇ, ಈ ಕಡೆ ಗಮನ ಹರಿಸಿ. ಎಷ್ಟೋ ಜನ ಶಾಪ ಆಗ್ತಾಯಿದ್ದಾರೆ ನಿಮ್ಗಳಿಗೆ, ಅಧಿಕಾರಿಗಳಿಗೆ ಶಾಪ ಆಗ್ತಾಯಿದ್ದಾರೆ. ಜನಪ್ರತಿನಿಧಿಗಳಿಗೆ ಹೇಳೋ ಅಂದರೆ ಅವರೂ ಇಲ್ಲ, ಕಾರ್ಪೊರೇಟ್ಗಳು ಇಲ್ಲ. ಆ ಚುನಾವಣೆ ನಡೆದು ಅವರೂ ಇಲ್ಲ. ಇದ್ದಿದ್ರೆ ಅವ್ರಿಗಾರ ಹೇಳ್ಬೋದಾಗಿತ್ತು. ನಿಮ್ಮ ನುಡಿಕೊಂಬಂದರೆ ನೀವು ಕೈಗೂ ಸಿಗಲ್ಲ, ಮೀಟಿಂಗು ಅಲ್ಲಿ ಇಲ್ಲಿ ಅಂತೀರ, ಫೋನ್ ಮಾಡಿದ್ರೆ ಫೋನು ಎತ್ತೋದಿಲ್ಲ. ದಯವಿಟ್ಟು ಈ ಹೆಣ್ಮಕ್ಳು ಶಾಪ ತಟ್ಟಿಸ್ಕೊಬೇಡಿ, ಆದಷ್ಟು ಬೇಗ ಇದನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಆಮೇಲೆ ಇನ್ನೊಂದು ವಿಚಾರ, ಈಗ ಮಹಾನಗರ ಪಾಲಿಕೆಯವರು ಸಾರ್ವಜನಿಕರೇ ಜಾಗೃತಿ ಮೂಡಿಸ್ತೀನಿ ಅಂತಿದ್ದಾರೆ. ಸರ್, ನೀವು ಜಾಗೃತಿ ಏನು ಮೂಡಿಸ್ಬೇಡಿ ಸರ್, ಜನ ಎಲ್ಲ ಜಾಗೃತರಾಗಿದ್ದಾರೆ. ಆದರೆ ನೀವು ಅವ್ರಿಗೆ ಸವಲತ್ತು ಕೊಡಿ ಅಷ್ಟೇ. ಸವಲತ್ತು ಕೊಟ್ಟರೆ ಆಟೋಮೆಟಿಕ್ಕಾಗಿ ಜನ ಜಾಗೃತರಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೇ ಮಾಡ್ತಾರೆ. ಈ ಕಸ ಎಲ್ಲೆಲ್ಲೋ ಬಿಸಾಕ್ತಾರೆ ಅಂತಲ್ಲ, ಕಸ ತಗೊಂಡೋಗೋಕ್ಕೆ ಬರೋದಿಲ್ಲ, ಕಸ ತಗೊಂಡೋಗೋಕ್ಕೆ ಬರೋದಿಲ್ಲ. 10 ಗಂಟೆ 11 ಗಂಟೆ 12 ಗಂಟೆಗೆ ಬರ್ತಾರೆ. ಈಗ ಆಫೀಸ್ಗೆ ಹೋಗೋರು 10-10 ಒಳಗೆ ಹೊಂಟೋಗ್ಬಿಡ್ತಾರೆ. ಪೌರ ಕಾರ್ಮಿಕರು ಕಡಿಮೆ ಇದ್ದಾರೆ, ಅವ್ರು ನೇಮಕ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ಪತ್ರ ಬರೀರಿ, ಇಂಥ 108 ಸಮಸ್ಯೆ ಇದೆ, ಇದನ್ನ ಬಗೆಹರಿಸಿ. ಸುಮ್ಮನೆ ಮ್ಯಾರಥಾನ್ ಮಾಡಿ ಈಗ ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡೋ ಬದಲು ಈ ಥರ ಕೆಲಸಕ್ಕೆ ಬಾರ್ದಿರೋ ಕೆಲಸ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿ ದಯವಿಟ್ಟು. ಆಯ್ತು, ಈಗ ಲಕ್ಷಾಂತರ ರೂಪಾಯಿ ಕಟ್ಬಿಟ್ಟು ಇವರು ಸರ್ ಈ ಥರ ಶೌಚಾಲಯಗಳನ್ನು ಕಟ್ಬಿಟ್ಟು ನಾವು ಕ್ಲೀನ್ ಸಿಟಿ ಮಾಡ್ತೀವಿ ಅಂದ್ಬಿಟ್ಟಿದ್ದೆಲ್ಲ ಬೀಗ ಹಾಕಿದ್ರೆ ಎಲ್ಲಿ ಕ್ಲೀನ್ ಸಿಟಿ ಆಗುತ್ತೆ ಸರ್? ನಾನು ಹೇಳ್ತೀನಿಲ್ಲ, ಇದೊಂದು ಮುಚ್ಚಿದ್ದಾರೆ. ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದಿದೆ, ಅದು ಮುಚ್ಚಿದ್ದಾರೆ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗಲ್ಲಿದೆ, ಅದು ಮುಚ್ಚಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ಇವ್ರು ಹಿಂಗೆ ಮುಚ್ಚಿದ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ತಾರೆ? ಈಗೆಲ್ಲ ಹೊರಗಡೆ ಊರಿಂದ ಬಂದಿರ್ತಾರೆ. ಈಗ ಅವ್ರಿಗೇನೋ ಮೂತ್ರ ಮಾಡೋಕ್ಕೆ ಅರ್ಜೆಂಟ್ ಆಗುತ್ತೆ, ಎಲ್ಲಿ ಹೋಗ್ತಾರೆ? ಇವ್ರು ಹಿಂಗೆ 40 ಲಕ್ಷ 45 ಲಕ್ಷ ಖರ್ಚು ಮಾಡಿ ಕಟ್ಬಿಟ್ಟು ಇವರು ಹಿಂಗೆ ಮುಚ್ಚಿದ್ರೆ ಸಾರ್ವಜನಿಕರಿಗೆ ಉಪಯೋಗನೇ ಎಲ್ಲ ಆಗುತ್ತೆ. ಸುಮ್ಮನೆ ಸಾರ್ವಜನಿಕ ತೆರಿಗೆ ದುಡ್ಡಲ್ಲಿ ಇವ್ರು ಕಟ್ಬಿಟ್ಟು ಈಗ ನೋಡಿ ಬೀಗ ಹಾಕೊಂಡು ಮಡಿಕೊಂಡಿದ್ದಾರೆ. ಕೇಳಿದ್ರೆ ಓಪನ್ ಮಾಡಿಸ್ತೀವಿ, ಈಗ ನಾಳೆ ಆಯ್ತೈತೆ, ಇವತ್ತು ಆಯ್ತೈತೆ, ಇಷ್ಟೇ. ಯಾರು ಕಾರ್ಪೊರೇಟರ್ಗಳಿಲ್ಲ ಹೇಳುವ ಅಂತ? ಯಾರು ಕಾರ್ಪೊರೇಟರ್ಗಳಿಲ್ಲ ಹೇಳುವ ಅಂದರೆ ಸಣ್ಣ ವಿಚಾರ MLA ಅವ್ರ ಗಮನಕ್ಕೂ ಬರೋದಿಲ್ಲ. ಇವೆಲ್ಲ ಅಧಿಕಾರಿಗಳು ಗಮನಕ್ಕೆ ತರೋದಿಲ್ಲ. ಇವ್ರಿಗೇನು ಅಂದರೆ ಇವರು ಸುಮ್ಮನೆ ಫೋಟೋ ಫೋಸ್ ಕೊಡಬೇಕಷ್ಟೇ. ಕಾರ್ಯಕ್ರಮ ಮಾಡಬೇಕು, ಸಾರ್ವಜನಿಕರಿಗೆ ಫೋಟೋ ಫೋಸ್ ಕೊಡಬೇಕು, ಸುಮ್ಮನೆ ಮ್ಯಾರಥಾನ್ ಮಾಡಬೇಕು. ಸಾವಿರಾರು ಸಮಸ್ಯೆಗಳಿದೆ, ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಆಮೇಲೆ ಬೇಕಾದ್ರೆ ನೀವು ಏನು ಮ್ಯಾರಥಾನ್ ಮಾಡ್ತೀರೋ ಮಾಡ್ಕೊಳ್ಳಿ. ಫಸ್ಟ್ ಇದು ಮುಚ್ಚಿದ್ದಾರೆ, ಇದು ಬಂದು ಫಸ್ಟ್ ಓಪನ್ ಮಾಡ್ತೀವಿ. ಒಂದು ವೇಳೆ ತೆಗೆಯಲ್ಲ ಅಂತಂದರೆ ನೀವು ಸರ್, ತೆಗೆಯಲ್ಲ ಅಂದರೆ ಆಯುಕ್ತರು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಹಂಗೆ ಮಾಡಲ್ಲ, ಆಯುಕ್ತರು ಕಚೇರಿ ಮುಂದೆ ಚೊಂಬು ಹಿಡ್ಕೊಂಡೆ ಪ್ರತಿಭಟನೆ ಮಾಡ್ತೀವಿ. ಇದೇ ಆಯುಕ್ತರು ಕಚೇರಿ ಒಳಗೆ ಪ್ರತಿಭಟನೆ ಮಾಡ್ತೀವಿ. ಅವರು ಓಪನ್ ಮಾಡ್ತಿಲ್ಲ ಅಂದಿದ್ದೀನಿ. ಸರ್ ಪ್ರಮೋದ್ ಅಂತ, ನಾನು ಸ್ಥಳೀಯ ಸರ್.